ಸಂಸ್ಕಾರಗಳ ವಿಭಾಗದಲ್ಲಿ ಇವತ್ತೇನು ತಿಳಿಸ್ಕೊಡ್ತಿದ್ದೀರಾ? ಸಂಸ್ಕಾರದ ವಿಭಾಗದಲ್ಲಿ ನಾವು ತಿಳಿಸ್ಕೊಳ್ಳೋಕ್ಕೆ ಮೊದಲು ಆಗಲೇ ಎಷ್ಟೋ ವಿಚಾರಗಳು ತಿಳಿಸ್ಬಿಟ್ಟಿದ್ದೀನಿ. ನಿಮ್ಮೆಲ್ಲರಿಗೂ ಒಂದು ಗಮನಕ್ಕೆ ಬರ್ತಕ್ಕಂಥ ವಿಚಾರ ಜ್ಞಾಪಕ ಇಟ್ಕೊಳ್ಳಿ. ಹೇಳ್ತಾ ಇರೋದು ಸರಿಯಾಗಿ ಗಮನ ಇಟ್ಕೊಂಡು ಕೇಳ್ಕೊಳ್ಳಿ. ಅನುಗ್ರಹಪೂರ್ವಕವಾಗಿ ನಿಮಗೆ ಎಲ್ಲ ದೇವರುಗಳನ್ನು ದೇವಿನೇ ಸ್ವತಃ 9 ನವಗ್ರಹಗಳ ಮುಖಾಂತರವಾಗಿ 9 ರಾಶಿಗಳಲ್ಲಿ ನಿಂತ್ಕೊಂತಾಳೆ ಅಂತ ಹೇಳಿದ್ದೆ. ಅದರಲ್ಲಿ ನಾನು ಯಾವ್ಯಾವ್ದು ಹೇಳಿದ್ದೆ? ಗುರು, ಶುಕ್ರ, ಬುಧ, ಶನಿ, ಸೂರ್ಯ ಈ ಗ್ರಹಗಳ ವಿಚಾರ ಹೇಳಿದ್ದೆ. ಆ ರಾಶಿಯಲ್ಲಿ ಕೂತ್ಕೊಂಡಾಗ ವಿಶೇಷವಾಗಿ ಉಚ್ಚ ಸ್ಥಾನ ಅಂದರೆ ಯಾವುದು? ಗುರು ಕರ್ಕಾಟಕ ರಾಶಿಯಲ್ಲಿ ಕೂತ್ಕೊಂಡಾಗ ಉಚ್ಚ, ಶುಕ್ರ ಮೀನ ರಾಶಿಯಲ್ಲಿ ಕೂತ್ಕೊಂಡಾಗ ಉಚ್ಚ, ಬುಧ ಕನ್ಯಾ ರಾಶಿಯಲ್ಲಿ ಕೂತ್ಕೊಂಡಾಗ ಉಚ್ಚ, ತುಲಾ ರಾಶಿಯಲ್ಲಿ ಶುಕ್ರ ಕೂತ್ಕೊಂಡಾಗ ಶನಿ ಕೂತ್ಕೊಂಡಾಗ ಉಚ್ಚ, ಸೂರ್ಯ ಮೇಷರಾಶಿಯಲ್ಲಿ ಕೂತ್ಕೊಂಡಾಗ ಉಚ್ಚ. ಈ ರೀತಿ ನೋಡಿದಾಗ ಪರಿವರ್ತನೆ. ಇವತ್ತು ನಾವು ಇನ್ಯಾರಿದ್ದೀವಿ? ರಾಹು, ಕೇತು, ಕುಜ, ಚಂದ್ರ. ಈ ಚಂದ್ರನ ಮನೆಯಲ್ಲಿ ಅಂದರೆ ಕರ್ಕಾಟಕ ರಾಶಿನೇ ಚಂದ್ರ. ಆದರೆ ಚಂದ್ರ ಎಲ್ಲಿ? ವೃಷಭ ಅಂತಕ್ಕಂಥ ವಿಚಾರ. ಈ ವೃಷಭದಲ್ಲಿ ಚಂದ್ರ ಕೂತ್ಕೊಂಡಾಗ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಶುಕ್ರನ. ನೋಡಿ, ಚಂದ್ರ ಶುಕ್ರ ಬಹಳ ಮುಖ್ಯ ಅಂತ ಜೀವನಕ್ಕೆ. ಇದ್ರ ಬಗ್ಗೆ ನಿಮಗೆ ತಿಳಿಸ್ಬೇಕು. ಈ ಸಂಸ್ಕಾರ ಇವತ್ತಿನ ದಿವಸ ಚಂದ್ರನ್ನೇ ಯಾಕೆ ಆರಿಸ್ಕೊಂಡಿದ್ದೀವಿ? ಚಂದ್ರ ಅಂದರೆ ಏನು ಹೇಳಿದ್ವಿ? ಭೂದೇವಿ ಸ್ವರೂಪದಲ್ಲಿ ಶಕ್ತಿ ಶ್ರೀಕಾರ. ಚಂದ್ರ ಅಂದರೆ ಮನಸ್ಸು. ವೃಷಭ ರಾಶಿ ಅಂದರೆ ಭೂಮಿಯ ರಾಶಿ. ವೃಷಭ ಅಂದ್ರೆ ಏನು? ಎತ್ತು. ದುಡು ಅಲ್ವೇನ್ರಿ? ಎತ್ತು ಅಂದ್ರೆ ಏನು? ಸಾಕ್ಷಾತ್ ನಂದೀಶ್ವರ. ಇವತ್ತು ಎತ್ತು ತಡ ಜೀವನ ಪೂರ್ತಿ ದುಡಿತಾ ಇರತಕ್ಕಂಥ ಮನಸ್ಸುಗಳು ಎಷ್ಟು ಜನ ಇದೆ. ಎಷ್ಟೇ ಸಂಪಾದನೆ ಮಾಡಿದ್ರು ಜೀವನ ಪೂರ್ತಿ ನಾನು ಡ್ರೈವರ್ ಕೆಲಸ ಮಾಡಿದ್ರೆ ಡ್ರೈವರೇ ಆಗಿರ್ತಾನೆ. ಅವನ ಅಕಸ್ಮಾತ್ ಅಡುಗೆಯವನಾಗಿದ್ರೆ ಅಡುಗೆನೇ ಮಾಡಬೇಕು. ಜೀವನದಲ್ಲಿ ಅಡುಗೆ ಮಾಡದೇ ಇದ್ರೆ ಇನ್ನು ಬೇರೆ ಏನು ಮಾಡೋಕ್ಕಾಗತ್ತೆ? ಚಿಕ್ಕ ಅಡುಗೆಯವನಿಂದ ದೊಡ್ಡ ಅಡುಗೆಯವನಾಗಬಹುದು. ಡ್ರೈವರಿಂದ ನೀನು ಡ್ರೈವರೇ ಆಗಿರಬೇಕು ಅಂತೇನಿಲ್ಲ. ಟ್ರಾವೆಲ್ಸ್ ಇಟ್ಕೋಬೋದು. 4-6 ಜನ ನಿನ್ನ ಹತ್ರ ಸಂಪಾದನೆ ಮಾಡೋಕ್ಕೆ ವ್ಯವಸ್ಥೆ ಮಾಡ್ಕೋಬೋದು. ನೀನು ಅಭಿವೃದ್ಧಿ ಪಡಬೇಕು. ನೀವುಗಳು ಒಂದೊಂದು ತ್ಯಾಗ ಮಾಡಿದಾಗ ನೋಡಿ. ಫಾರ್ ಎಕ್ಸಾಂಪಲ್, ಅಡುಗೆಯವರು ಡ್ರೈವರ್ಗಳು ಯಾಕೆ ಜೀವನದಲ್ಲಿ ಅಭಿವೃದ್ಧಿ ಆಗೋದು ಕಮ್ಮಿ? ನೀವು ಕುಡಿದಾಗ, ಶನಿ ಬಂದಾಗ ಜೀವನದಲ್ಲಿ ನಿಮ್ಮ ಅಭಿವೃದ್ಧಿ ಬರೋದಿಲ್ಲ. ಅಡುಗೆಯವರೆಲ್ಲ ಭಾಳ ಜನ ಕುಡಿತಾರೆ. ಅದೇನು ಕುಡಿತೀರೋ ರಾತ್ರಿ ಆದರೆ ಕುಡಿದು ಬಿಡೋದು, ಬೆಳಗ್ಗೆ ಆದರೆ ಅಡುಗೆ. ಆ ಅಡುಗೆಗೆ ಬರ್ತೀರಾ, ವಾಸನೆ ಅಂದರೆ ವಾಸನೆ. ಅದೇನು ದರಿದ್ರದವರು ಕರ್ಮ. ಸ್ನಾನ ಕೂಡ ಮಾಡಲ್ಲ. ಆಯಿತಾ? ಒಂದು. ಎರಡನೇದು ಡ್ರೈವರ್ಗಳು ಕುಡಿದುಬಿಟ್ಟು ಓಡಿಸೋದು. ಒಯ್ ಅಂತ. ಏನು ಕರ್ಮ ಇದು? ಯಾರನ್ನೋ ಗುದ್ದುಬಿಟ್ಟು ಆ ಜೀವ ನಿಮ್ಮ ಹತ್ರ ಕೂತ್ಕೊಂಡಿರುತ್ತೆ, ನೀವು ಹೋಗಿ ಗುದ್ದುಬಿಡೋದು. ಅದರಲ್ಲೂ ಈ ಭಾಳ ಜನ ಹೇಳ್ಕೊಂಡಿರೋದು ಏನಂದರೆ, ಸಾಫ್ಟ್ವೇರ್ ಕಂಪ್ನಿಗೆ ಓಡಿಸ್ತಕ್ಕಂಥ ಈ ಡ್ರೈವರ್ಗಳನ್ನ ಎಲ್ಲರೂ ಕ್ಯಾಕರ್ ಸುಗಿತಾರೆ. ನೀವು ನಾನು ಟಿ ವಿಲಿ ಹೇಳಿದಾಗ ಬೈಯೋದು ಅಂತಲ್ಲ, ಎಲ್ಲ ಜನಗಳನ್ನು ಚೆನ್ನಾಗಿ ಉಗಿಯೋರು ನಿಮ್ಗಳನ್ನೇ. ಯಾಕೆಂದರೆ ನೀವು ಓಡಿಸೋ ರ್ಯಾಶ್ನೆಸ್ಸು ನಡ್ಕೊಂಡು ಹೋದವ್ರನ್ನೂ ಗುದ್ದು ಬಿಡ್ತೀರಾ. ಎಷ್ಟೋ ಜನನ್ನ ಹಾಳು ಮಾಡಿರ್ತಕ್ಕಂಥ ವಿಚಾರನೂ ಅದೇ ರೀತಿ. ನಿಮ್ಮಲ್ಲಿ ಆಕ್ಟಿವ್ನೆಸ್ಸು ಸಿಕ್ಕಾಪಟ್ಟೆ ಜಾಸ್ತಿ ಅಂದರೆ ಕೇತುನಿಂದ ನಿಮ್ಮಲ್ಲಿರ್ತಕ್ಕಂಥ ಒರಟು ಸ್ವಭಾವದಿಂದ ಎಷ್ಟೋ ಜನ ಸೌಮ್ಯತೆಯಿಂದ ಕಳ್ಕೊಂಡ್ಬಿಟ್ಟಿದ್ದಾರೆ. ಜೀವನನ ಇದೇ ರೀತಿ ನೀವು ಮಾಡ್ಕೊಳ್ಳೋಕ್ಕೆ ಸಾಧ್ಯತೆ ಅಂದ್ರೇನು? ಸರಿಪಡಿಸ್ಕೊಳ್ಳೋಕ್ಕೆ ಕುಡಿಬೇಡಿ, ಸಿಗರೇಟ್ ಸೇದಬೇಡಿ ಅಂತ ಬಾಯಿ ಬಡ್ಕೊಳ್ತೀವಿ. ಸಿಗರೇಟ್ ಅಂದರೆ ರಾಹು, ಕುಡಿತ ಅಂದರೆ ಶನಿ. ಯಾವ ಕಾಲಕ್ಕೂ ವೃಷಭ ರಾಶಿಯಲ್ಲಿ ಚಂದ್ರ ಇದ್ದರೆ ಖಂಡಿತ ನಿಮ್ಮ ಮನಸ್ಸು ಸ್ಥೀಮಿತವಿರಲ್ಲ. ಇವತ್ತಿನ ದಿವಸ ಆ ಜಗನ್ಮಾತೆ ಕೂತ್ಕೊಳ್ತಕ್ಕಂಥ ಚಂದ್ರ ವೃಷಭ ರಾಶಿಯಲ್ಲಿ ಕೂತ್ಕೊಂಡಾಗ, ಬಹಳ ಉಚ್ಚ ಸ್ಥಾನದಲ್ಲಿ ಇದ್ದಾಗ, ವೃಷಭ ರಾಶಿ ಅಂದರೆ ಎತ್ತಿನ ಸ್ಥಳ. ಅದಕ್ಕೆ ನೀವೆಲ್ಲರೂ ತ್ಯಾಗ ಮನೋಭಾವನೆಯಿಂದ ನಂದೀಶ್ವರನಿಗೆ ಅಂದರೆ ಪುಟಾಣಿ ಹಸು ಅಥವಾ ಒಂದು ಪುಟಾಣಿ ಎತ್ತನ್ನು ಅಥವಾ ಪುಟಾಣಿ ನಂದಿಯನ್ನು ನಿಮ್ಮ ಕಾರುಗಳಲ್ಲಿ ಇಟ್ಕೊಳ್ಳಿ. ಅದು ನೀವು ಕ್ಯಾಬ್ ಡ್ರೈವರ್ಸ್ ಆಗಿರ್ತಿರೋ ಅಥವಾ ಟ್ರ್ಯಾಕ್ಸ್ ಡ್ರೈವರ್ಸ್ ಆಗಿರ್ತಿರೋ ಅಥವಾ ವಿಶೇಷವಾಗಿ ಟೆಂಪೋ ಟ್ರಾವೆಲರ್ ಡ್ರೈವರ್ ಆಗಿರ್ತಿರೋ, ಯಾವುದೇ ಒಂದು ಗಾಡಿ ಡ್ರೈವರ್ ಅನ್ಸ್ಕೊಂಡಿರ್ತಿರೋ, ಸಾರಥಿಗಳು ಅಂತ. ಈ ಸಾರಥಿಗಳು ಅಂದರೆ ಚಲಾವಣೆ ನಡೀತಾ ಇರಬೇಕು. ಜೀವನ, ಮನಸ್ಸು, ಕಾನ್ಸಂಟ್ರೇಷನ್ ಹುಷಾರಾಗಿರಬೇಕು. ಈ ಜಾಗದಲ್ಲಿ ವೃಷಭಕ್ಕೆ ಬಹಳ ಮುಖ್ಯ. ಅಡಿಗೆ 24 ಗಂಟೆ ಅಡಿಗೆ ಮಾಡ್ತೀರ. ಕುಜನಿಗೆ ಚಂದ್ರನಿಗೆ ಬಹಳ ಮುಖ್ಯ. ಅಡಿಗೆ ಅಕಸ್ಮಾತ್ ಕೆಟ್ಟೋಗ್ಬೇಕು ಅಂದರೆ, ಕುಜ ಕೆಟ್ಟೋದ್ರೆ ಅಡಿಗೆ ಹಾಳು ಹೋಗುತ್ತೆ. ಮನಸ್ಸು ಅಲ್ಲೇ ಇರಬೇಕು. ಉಪ್ಪು ಹಾಕೋ ಜಾಗ ಖಾರ ಹಾಕ್ಬಿಟ್ರೆ ಉಪ್ಪಿನ ಋಣ ಯಾವುದೋ? ಉಪ್ಪು, ಹುಳಿ, ಖಾರ. ಯಾವುದೇ ಅಡುಗೆ ಮಾಡಿ ಉಪ್ಪು, ಹುಳಿ, ಖಾರ. ಉಪ್ಪು ಅಂದರೆ ಸಾಕ್ಷಾತ್ ಕುಜ, ಹುಳಿ ಅಂದರೆ ಸಾಕ್ಷಾತ್ ಶನಿ, ಖಾರ ಅಂತಕ್ಕಂಥದ್ದು ಸಾಕ್ಷಾತ್ ಕುಜ. ಅದಕ್ಕೆ ವಿಶೇಷವಾಗಿರ್ತಕ್ಕಂಥದಕ್ಕೆ ಉಪ್ಪು, ಹುಳಿ, ಖಾರದಲ್ಲಿ ಕುಜನ ಅಂಶನೇ ಜಾಸ್ತಿ. ಖಾರನೂ ಕುಜಾನೆ, ವಿಶೇಷವಾಗಿ ಉಪ್ಪುನೂ ಕುಜಾನೆ, ಋಣನೂ ತೀರ್ಸೋನೆ. ಅದಕ್ಕೆ ಅಡುಗೆಯವ್ರಿಗೆಲ್ಲರಿಗೂ ತೊಂದರೆಗಳಾಗ್ತಕ್ಕಂಥದ್ದು ಕುಡ್ದಾಗ, ಸಿಗರೇಟ್ ಸೇದಿದಾಗ. ಅದಕ್ಕೆ ನಿಮ್ಮ ಜೀವನದಲ್ಲಿ ಅಡುಗೆಯವನು ಹೆಡ್ ಕುಕ್ ಆಗೋಕ್ಕೆ ಸಾಧ್ಯವೇ ಇಲ್ಲ, ದೊಡ್ಡ ಕಾಂಟ್ರಾಕ್ಟರ್ ಆಗೋಕ್ಕೆ ಸಾಧ್ಯವೇ ಇಲ್ಲ, ದೊಡ್ಡ ಕ್ಯಾಟ್ರಿಂಗ್ ಇಟ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ನೀನು ಚಿಕ್ಕದಾಗೇ ಇರ್ತೀಯ. ಅದೇ ಯಾರು ಕುಡಿಯಲ್ವೋ, ಯಾರು ಸಿಗರೇಟ್ ಸೇದಲ್ವೋ ಆ ಅಡುಗೆಯವರೆಲ್ಲ ಬಹಳ ಅಭಿವೃದ್ಧಿ ಪಡಿಸ್ಯಾರೆ.
ಯಾರ್ಯಾರು ಡ್ರೈವರ್ಗಳು ಯಾವ ಕುಡಿಯಲ್ವೋ, ಯಾವ ವಿಶೇಷವಾಗಿರ್ತಿರೋ, ಈ ಸಂಸಾರಗಳೆಲ್ಲ ಸುಖವಾಗಿರ್ತಕ್ಕಂಥದ್ದು ಯಾವತ್ತು ಅಂದರೆ ಹಸುವಿನ ಪೂಜೆ, ಎತ್ತಿನ ಪೂಜೆ, ನಂದೀಶ್ವರನ ಪೂಜೆ. ಪ್ರತಿದಿನ ಒಂದು ಪುಟಾಣಿ ನಂದಿ ಮಹಾಗಣಪತಿ ಸಮೇತವಾಗಿ ಕಾರಲ್ಲಿ ಇಟ್ಕೊಂಡ್ರೆ ಅದಕ್ಕೆ ನೆನೆಸ್ಕೊಂಡು ಯಾವುದಾದ್ರು ಒಂದು ಹಸುಗೆ ಬಾಳೆಹಣ್ಣು ತಿನ್ನಿಸ್ಬಿಟ್ಟು ಕಾರನ್ನ ಒರೆಸಿ ನಮಸ್ಕಾರ ಮಾಡಿಕೊಂಡು ಆಮೇಲೆ ಕಾರ ಎತ್ತಬೇಕು. ಯಾವ ಕಾಲಕ್ಕೆ ತಿಳ್ಕೊಳ್ಳಿ, ಕಾರು ಮಹಾಲಕ್ಷ್ಮಿ. ಅದಕ್ಕೆ ಭೂಸ್ಪರ್ಶ ಸದಾ ಇರೋದೇ ಕಾರು. ಕಾರ್ನ ಎತ್ಕೊಂಡು ಆಕಾಶದಲ್ಲಿ ಕಾಲ, ಕಾರ್ ಭೂಮಿನೇ ಇರಬೇಕು. ಅದಕ್ಕೆ ಭೂದೇವಿ ಇವತ್ತು ದಿನ ಸಾಕ್ಷಾತ್ ಭೂಮಿಯಲ್ಲಿ ಇರೋದ್ರಿಂದ ವರಹಸ್ವಾಮಿಗೆ. ಅದಕ್ಕೆ ನೀವೇನು ಮಾಡಬೇಕು, ಎಲ್ಲ ಅಡಿಗೆಯವ್ರುಗಳು ನಂದೀಶ್ವರನ ಸ್ಮರಣೆ ಮಾಡ್ಕೊಳ್ಳಿ, ಎಲ್ಲ ಡ್ರೈವರ್ಗಳು ಸಾಕ್ಷಾತ್ ಭೂದೇವಿ ಸ್ಮರಣೆ ಮಾಡ್ಕೊಳ್ಳಿ. ಅಡಿಗೆಯವ್ರುಗಳೆಲ್ಲ ಇವತ್ತಿನ ದಿವಸ ಹೋಗಿ ಯಾವುದನ್ನು ಸ್ಮರಣೆ ಮಾಡ್ಕೋಬೇಕು ಅಂತ ಹೇಳಿದೆ, ನಾವುಗಳು ನೀವುಗಳು ಎಲ್ಲವನ್ನೂ ನಂದೀಶ್ವರ ಸ್ಮರಣೆ. ಅದಕ್ಕೆ ಇವತ್ತು ಪ್ರದೋಷ ಕಾಲದಲ್ಲಿ ಸ್ಮರಣೆ ಮಾಡಿಕೊಂಡು ಯಾವ ಈಶ್ವರನ ದೇವಸ್ಥಾನದ ನಂದಿ ಇರ್ತಾನೋ ಒಂದು ಬಿಲ್ಪತ್ರೆ ಹಾರನ ಎತ್ಕೊಂಡು ಹೋಗಿ ಅಡಿಗೆಯವ್ರಿಗೆಲ್ಲ ಹಾಕಿ, ಬೇರೆಯವರು ಕೂಡ ವಿಶೇಷವಾಗಿ ಇವತ್ತಿನಿಂದ 11 ದಿವಸ ವ್ರತ ಇಟ್ಕೊಳ್ಳೋರು ಆ ನಂದೀಶ್ವರನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಿಲ್ಪತ್ರೆ ಹಾರನ ಹಾಕಿ. ಭೂದೇವಿ ಸ್ಮರಣೆಯನ್ನು ಮಾಡ್ಕೊಳ್ತಕ್ಕಂಥವ್ರು, ವರಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಕ್ಕಂಥವ್ರು, ಯಾವತ್ತಿದ್ರು ಕಾರ್ ಡ್ರೈವರ್ಗಳೇನಿರ್ತೀರ ನೀವೆಲ್ಲರೂ ಹೋಗ್ಬಿಟ್ಟು ಎಲ್ಲರೂ ಆ ಸ್ಮರಣೆ ವರಹಸ್ವಾಮಿಗೆ ಮಾಡಬೇಕು. ಇಲ್ಲ ನೀವೇನು ಮಾಡಬೇಕು, ಹಳ್ಳಿ ಕಟ್ಟೆ ಇರ್ತಕ್ಕಂಥ ಒಂದು ಮಣ್ಣನ್ನು ಒಂದು ಹಿಡಿಯ ಭಾಗದಲ್ಲಿ ಅಲ್ಲಿ ಸ್ಮರಣೆ ಮಾಡಿಕೊಂಡು ಮಲ್ಲಿಗೆ ಹೂವನ್ನೇ ಇಡಬೇಕು, ಮಲ್ಲಿಗೆ ಹೂವನ್ನೇ ಇಡಬೇಕು. ಆ ಭೂಮಿ ಮೇಲೆ ನಮಸ್ಕಾರ ಮಾಡ್ಕೊಂಡ್ಬರ್ಬೇಕು. ಅಂದರೆ ಒಂದು ಮಣ್ಣಿರುತ್ತೆ ಹಳ್ಳಿಕಟ್ಟೆಯಲ್ಲಿ, ಆ ಹಳ್ಳಿಕಟ್ಟೆಯಲ್ಲಿ ಮಣ್ಣಿಗೆ ನಮಸ್ಕಾರ ಮಾಡಿಕೊಂಡು ಒಂದು ಹಿಡಿಯನ್ನು ತಗೊಂಬರ್ಬೇಕು ಮನೆಗೆ, ಅಲ್ಲಿ ಮಲ್ಲಿಗೆ ಹೂ ಇಟ್ಟು ಸ್ಮರಣೆ ಮಾಡ್ಕೋಬೇಕು. ಇಷ್ಟು ವಿಶೇಷವಾಗಿರ್ತಕ್ಕಂಥ ಈ ಒಂದು ಕಾರ್ಯಗತನ ನೀವು ಮಾಡಿಕೊಂಡು ಸಂಸ್ಕಾರದಲ್ಲಿ ಇವತ್ತು ಚಂದ್ರನ ವಿಭಾಗದಲ್ಲಿ ಜಗನ್ಮಾತೆ ಕೂತ್ಕೊಳ್ಳಿ. ಜಗನ್ಮಾತೆನ ಸ್ಮರಣೆ ಮಾಡ್ಕೊಳ್ಳಿ. ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಿಕೆ ಗೌರಿ ನಾರಾಯಣೀ ನಮೋಸ್ತುತೆ. ನಾವು ನೀವು ಭಾಳ ಸಂತೋಷವಾಯಿತು. ನಂದೀಶ್ವರನ ವ್ರತ ಇಷ್ಟೆಲ್ಲ ಹೇಳಾಯಿತು, ಮನೆ ವಿಚಾರಗಳು ಎಷ್ಟೋ ಹೇಳಾಯಿತು. ಜೀವನ ಪೂರ್ತಿ ನಮ್ಮ ನಿಮ್ಮ ಬಾಂಧವ್ಯ ಎಷ್ಟು ಮಟ್ಟಿಗಿರುತ್ತೋ ಅಷ್ಟು ಮಟ್ಟಿಗೆ ಮಾತ್ರ ಅಂತ ನಾನು ಪದೇ ಪದೇ ಸಾರಿ ಹೇಳ್ತಾನೆ ಇರ್ತೀನಿ. ಆದರೂ ಜೀವನ ಇರೋವರೆಗೂ ಮಾತ್ರ ಆ ಜಗನ್ಮಾತೆ ಕೃಪಾಕಟಾಕ್ಷ. ಅದಕ್ಕೆ ಲೋಕ ಇರೋವರೆಗೂ ಲೋಕ ನಡೆಸ್ಕೊಂಡು ಹೋಗಬೇಕು, ಪ್ರಕೃತಿ ಇರೋವರೆಗೂ ಅದನ್ನು ಸಂರಕ್ಷಣೆ ಮಾಡಬೇಕು. ನಮ್ಮ ನಿಮ್ಮ ಆದ್ಯ ಕರ್ತವ್ಯ ಪ್ರಳಯ ರುದ್ರೇಶ್ವರ, ಆ ಪ್ರಳಯ ಕಾಲೇಶ್ವರ, ಆ ನಂದೀಶ್ವರ ನಮ್ಮನ್ನು ಕಾಪಾಡ್ತಾನೆ, ಖಂಡಿತ ಕಾಪಾಡ್ತಾನೆ. ನಾವು ನೀವು ಇವತ್ತು ಲೋಕಕ್ಕೆ ಅನುಗ್ರಹವನ್ನು ಹಾಡೋಣ. ಹೇಳಿ, ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಲಾನಿ ಭವಂತು. ಗುರುಜಿ, ಲೋಕದ ಸುಭೀಕ್ಷೆಗಾಗಿ ನೀವು ಸಾಕಷ್ಟು ವ್ರತಾಚರಣೆಯನ್ನ ನಮ್ಮ ಕೈಯಿಂದಲೇ ಮಾಡಿಸ್ತಾ ಇರ್ತೀರಾ. ಅದು ಒಂದು ಕಾರಣ ಏನಂತ ನನಗನ್ಸುತ್ತೆ ಅಂದ್ರೆ, ಯಾವಾಗ್ಲೂ ನಮ್ಮ ಮತ್ತು ದೇವರ ಬಾಂಧವ್ಯ ಯಾವಾಗೂ ಹೀಗೆ ಇರಬೇಕು ಅನ್ನೋ ಒಂದು ನಿಮ್ಮ ಅಭಿಪ್ರಾಯ ಇರಬಹುದು. ಗುರುಜಿ, ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇರಬೇಕು, ನೀವು ಮಾರ್ಗದರ್ಶನ ನೀಡ್ತಾ ಇರಬೇಕು ಅಂತ ಕೇಳ್ಕೊಳ್ತಾ ಧನ್ಯವಾದಗಳು. ವೀಕ್ಷಕರೇ, ಮತ್ತೆ ನಾಳೆ ಸಾಕಷ್ಟು ವಿಶೇಷ ಮಾಹಿತಿಯನ್ನ ಹೊತ್ತು ಬರ್ತೀವಿ ನಾವು ಈ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ ಅಂತ ಹೇಳ್ತಾ ಹೋಗ್ಬರೋದಾ? ನಮಸ್ಕಾರ.